everyone. ನೋಡಿ, ಈಗ ಕೊಲೆ ಆರೋಪದಲ್ಲಿ ಜೈಲಿಗೆ ಹೋಗಿದ್ದು ದರ್ಶನ್, ಕೇಸ್ ಇರೋದು ದರ್ಶನ್ದು. ಆದರೆ ಈಗ ಅದರಿಂದ ಕಷ್ಟ ಅನುಭವಿಸ್ತಾ ಇರುವಂಥವ್ರು ಯಾರು? ಹಾಗಾದ್ರೆ ಕೇಸ್ ಮಾಡಿದ್ದು ದರ್ಶನ್, ಜೈಲಿಗೆ ಹೋಗಿರೋದು ದರ್ಶನ್. ದರ್ಶನ್ ಏನೋ ಜೈಲಲ್ಲಿ ಆರಾಮಾಗಿ ಕೂತಿದ್ದಾರೆ. ಆದರೆ ಅವರಿಂದ ಅವರ ಮೇಲೆ ಬಂದಿರುವಂತಹ ಆರೋಪ, ಅವರು ಈಗ ಎದುರಿಸ್ತಾ ಇರುವಂತಹ ಒಂದು ಕೇಸ್ ಏನಿದೆ, ಅದರಿಂದ ತೊಂದರೆ ಅನುಭವಿಸ್ತಾ ಇರೋರು ಯಾರು? ಹಾಗಾದ್ರೆ ವಿಜಯಲಕ್ಷ್ಮಿ, ದರ್ಶನ್ ಅವರ ಪತ್ನಿ. ಅವರ ಪತ್ನಿಗೆ ಅನುಭವಿಸ್ತಿರುವಂತಹ ಕಷ್ಟ, ಅವ್ರಿಗೆ ಬಂದಿರುವಂತಹ ಕಷ್ಟ ಬೇರೆ ಯಾರಿಗೂ ಬೇಡ. ಜೈಲೊಳಗೆ ಮನೆ ಊಟಕ್ಕಾಗಿ ಯಜಮಾನರು ಪರಿತಪಿಸ್ತಾ ಇದ್ದಾರೆ. ಆದ್ರೆ ಹೆಂಡತಿ ಪಾಪ ಇಲ್ಲಿ ಮನಸ್ಸಿದೆ ಅಲ್ವಾ, ತೊಳಲಾಡ್ತಾ ಇದೆ ಅದು. ಆದ್ರೆ ಮನೆಯೊಳಗೆ ಮಡದಿ ಮನೆ ಯಜಮಾನರ ಬರುವಿಕೆಗಾಗಿ ಕಾಯ್ತಾ ಇದ್ದಾರೆ. ಶಬರಿ ಕಾಯ್ತಿದ್ಲಲ್ವಾ ರಾಮನ ಬರುವಿಕೆಗಾಗಿ, ಹಂಗೆ ಕಾದು ಕೂತಿದ್ದಾರೆ. ಗಂಡ ಏನೇ ಮಾಡ್ಲಿ, ಗಂಡನೇ. ಸಮಾಜದ ನಿಂದನೆ, ಗಂಡ ಮನೆಯಲ್ಲಿ ಇಲ್ಲದ ವೇದನೆ ಇರುವಂಥ ಒಬ್ಬ ಮಗನ ಪಾಲನೆ ಮಾಡ್ತಾ ಇದ್ದಾರೆ. ಜವಾಬ್ದಾರಿ, ಮಗನ ನೋಡ್ಕೊಳ್ಬೇಕು, ಆತನಿಗೆ ಭವಿಷ್ಯವನ್ನು ಕಲ್ಪಿಸಬೇಕು. ಪತಿ ಆಚೆ ಬರಲಿ ಅಂತ ಕಂಡ ದೇವರಿಗೆ ಹರಕೆ ಹೊರ್ತಾ ಇದ್ದಾರೆ. ಅದರಲ್ಲೂ ಚಾಮುಂಡೇಶ್ವರಿ ಆ ತಾಯಿನ ನೆನೀತಾ ಇದ್ದಾರೆ ಪ್ರತಿನಿತ್ಯಕ್ಕೂ. ಗಂಡನಿಗೆ ಜಾಮೀನು ಕೊಡಿಸ್ಬೇಕು ಅಂತ ಲಾಯರ್ಗಳ ಮನೆಗೆ ತಡಕಾಡ್ತಾ ಇದ್ದಾರೆ. ಎಲ್ಲ ಹಿರಿಯ ವಕೀಲರನ್ನು ಭೇಟಿ ಮಾಡ್ತಾ ಇದ್ದಾರೆ. ಏನಾದ್ರೂ ಆಗಲಿ ನನ್ನ ಗಂಡ ಆಚೆ ಬಂದ್ರೆ ಸಾಕಪ್ಪ, ನಾ ಹೆಂಗೋ ತಿದ್ದಿ ಬುದ್ಧಿ ನನ್ನ ಪಾಡಿಗೆ ನಾನು ಹತ್ರ ಇಟ್ಕೊಳ್ತೀನಿ. ಪತಿಗಾಗಿ DCM DK ಶಿವಮೊಗ್ಗನಿಗೂ ಹೋಗಿ ನೋವನ್ನ ತೋಡಿಕೊಂಡಿದ್ದಾರೆ ಪತಿವ್ರತೆ ವಿಜಯಲಕ್ಷ್ಮಿ. ನೋಡಿ, ಅವ್ರಿಗೆ ಬಂದಿರುವಂತಹ ಕಷ್ಟ ಬೇರೆ ಯಾರಿಗೂ ಬೇಡಪ್ಪ ಅಂತ ಅನಿಸ್ತಾ ಇದೆ. ಇವತ್ತು 6ನೇ ಬಾರಿ ದರ್ಶನ್ ನೋಡೋಕೆ ಜೈಲಿಗೆ ಹೋಗ್ತಾ ಇದ್ದಾರೆ ವಿಜಯಲಕ್ಷ್ಮಿ. 2011ರಲ್ಲಿ ಇದೇ ದರ್ಶನ್ ಅವರಿಗೆ ಯಾವ ರೀತಿ ಹಲ್ಲೆ ಮಾಡಿದ್ರು. ಆದರೂ ಇಲ್ಲ, ಗಂಡ. ಇನ್ನು ಜಾಮೀನು ಅರ್ಜಿ ಸಲ್ಲಿಸುವ ಬಗ್ಗೆ ದರ್ಶನ್ ಬಳಿ ವಿಜಯಲಕ್ಷ್ಮಿ ಚರ್ಚೆ ಮಾಡ್ತಾನೆ ಇದ್ದಾರೆ ನಿರಂತರವಾಗಿ. ಕಾನೂನಾತ್ಮಕವಾಗೂ ಕೂಡ ಹೋರಾಟ ನಡೆಸ್ತಾ ಇದ್ದಾರೆ. ನೋಡಿ, ಜೈಲಿಗೆ ಹೋಗಿದ್ದ ದರ್ಶನ್, ಕೇಸ್ ಇರೋದು ದರ್ಶನ್. ಆದರೆ ಅವರಿಂದ ಯಾರಿಗೆಲ್ಲ ನೋವು, ಸಂಕಟ, ವೇದನೆ, ಆ ಹೆಂಡತಿ ಕಷ್ಟ ಯಾರಿಗೆ ರೀಬೇಕು? ಆರಾಮಾಗಿರ್ಬೋದಾಗಿತ್ತು. ಆದರೆ ಹಂಗೆ ಮಾಡಲಿಲ್ಲ ವಿಜಯಲಕ್ಷ್ಮಿ ಅವರು. ತನ್ನ ಗಂಡನ ಸರ್ವಸ್ವ, ಸರಿ ಇರಲಿ ತಪ್ಪಿರಲಿ ಹೇಗೆ ಇರಲಿ, ನನ್ನ ಜೊತೆ ಚೆನ್ನಾಗಿದ್ದಾನೋ ಇಲ್ವೋ, ನನ್ನ ಗಂಡನೇ ನಂಗೆ ದೇವರು, ಆತನ ಹೇಗಾದರೂ ಮಾಡಿ ನಾನು ಬಿಡಿಸ್ಕೊಂಡ್ಬರ್ಬೇಕು. ಈ ರೀತಿಯಾದಂತಹ ಆ ವಿಜಯಲಕ್ಷ್ಮಿಯವರ ಮನಸ್ಥಿತಿ ಇದೆ ಅಲ್ವಾ, ನಿಜಕ್ಕೂ ಎಲ್ರಿಗೂ ಬರೋಕ್ಕೆ ಸಾಧ್ಯ ಇಲ್ಲ ಅದು. ನೋಡಿ, ದುಡ್ಡಿದೆ, ಎಲ್ಲ ಇದೆ ಅವ್ರಿಗೆ, ಆದರೆ ಗಂಡನನ್ನ ಬಿಟ್ಟುಕೊಡ್ತಾ ಇಲ್ಲ ವಿಜಯಲಕ್ಷ್ಮಿಯವರು. ನೋಡಿ, ವಿಜಯಲಕ್ಷ್ಮಿಯವರು ದರ್ಶನ್ ಅವರು ಜೈಲಿಗೆ ಹೋದಾಗಿಂದ ಯಾವ ರೀತಿ ನೋವು ಅನುಭವಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ಆ ಕಷ್ಟ ಅವ್ರಿಗೆ ಮಾತ್ರ ಗೊತ್ತು. ಅದನ್ನು ಯಾರ ಹತ್ರ ಹೇಳ್ಕೊಳ್ಬೇಕು? ವಿನೀಶ್ ಅವನ ಭವಿಷ್ಯ ನೋಡ್ಬೇಕು. ಸಮಾಜದ ಎಲ್ಲ ಆ ಕೊಂಕು ಮಾತುಗಳನ್ನ ಕೇಳ್ತಾ ಇರ್ಬೇಕು. ಯಾರು ಡೈರೆಕ್ಟಾಗಿ ಮಾತಾಡದೇ ಇದ್ರು ಸಹಜವಾಗಿ ಗೊತ್ತಾಗ್ತಾ ಇರುತ್ತೆ ಅವ್ರಿಗೆ. ಅವೆಲ್ಲವನ್ನ ನಿಭಾಯಿಸಿಕೊಂಡು ದರ್ಶನ್ ಅವರು ಆಚೆ ಬರಲಿ ಅಂತ ಕಂಡ ದೇವರಿಗೆ ಹರಕೆ ಹೊರತಾ ಇದ್ದಾರೆ. ನಿನ್ನೆ DK ಶಿವಕುಮಾರ್ ಅವರನ್ನು ಕೂಡ ಭೇಟಿ ಮಾಡಿ ಚರ್ಚೆಯನ್ನ ಮಾಡಿದ್ದಾರೆ. ವಕೀಲರನ್ನು ಕೂಡ ಸಂಪರ್ಕ ಮಾಡ್ತಾ ಇದ್ದಾರೆ. ನಿಜಕ್ಕೂ ದರ್ಶನ್ ಅವರೇ ಪುಣ್ಯವಂತರು ಅಂತ ಅನಿಸ್ತಾ ಇದೆ ಇಂಥ ಹೆಂಡತಿನ ಪಡೆದಿರೋದಕ್ಕೆ. ಆದರೆ ಅದನ್ನ ಉಳಿಸ್ಕೊಳ್ಳೋಕ್ಕಾಗಲಿಲ್ಲ. ಇನ್ನು ಕಾಲ ಮಿಂಚಿಲ್ಲ ಅಂತ ಹೇಳ್ತಾ ಇದ್ದಾರೆ ಅವರ ಅಭಿಮಾನಿಗಳು. ಕಾಲ ಮಿಂಚಿಲ್ಲ ಬಾಸ್, ನೀವು ಹೊತ್ತಿಗೆ ಜೊತೆ ಇನ್ನೂ ಆರಾಮಾಗಿರಿ, ಅದನ್ನೇ ನಮ್ಗೆ ನೋಡಿ ನಮಗೆ ಖುಷಿ ಪಡ್ತೀವಿ. ಈ ರೀತಿಯಾಗಿ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದೇವೆ ಕಮೆಂಟ್ಸ್ಗಳನ್ನು. ಹಾಗಾಗಿ ಯಜಮಾನನಿಗೋಸ್ಕರ ವಿಜಯಲಕ್ಷ್ಮಿ ಅವರ ಮನಸ್ಸಿದೆ ಅಲ್ವಾ, ಅದು ಎಷ್ಟು ಕೊರಗ್ತಾ ಇದೆ ಅಂತ ಹೇಳಿದ್ರೆ, ಸರಿಯಾಗಿ ಊಟ ಮಾಡ್ತಿಲ್ಲ ಅವರು. ಜೈಲಲ್ಲಿದ್ದು ಊಟ ಮಾಡಿಲ್ಲ ಅಥವಾ ಊಟ ಮಾಡ್ತಾರೋ, ಅವರು ಮಾನಸಿಕವಾಗಿ ಹೇಗೆ ಕುಗ್ಗಿ ಹೋಗ್ತಾ ಇದ್ದಾರೋ ಅದೇ ರೀತಿ ವಿಜಯಲಕ್ಷ್ಮಿಯವರು ಕೂಡ ಮಾನಸಿಕವಾಗಿ ನೊಂದಿದ್ದಾರೆ, ಬೆಂದಿದ್ದಾರೆ. ದಿನನಿತ್ಯವೂ ಕೂಡ ಕಣ್ಣೀರು ಹಾಕ್ತಾ ಇದ್ದಾರೆ. ಮುಖ ತೋರ್ಸೋಕ್ಕಾಗ್ತಾ ಇಲ್ಲ ಅವ್ರಿಗೆ.
ನೋಡಿ, ಡಿ ಕೆ ಶಿವಕುಮಾರ್ ಅವ್ರ ಮನೆಗೆ ಬಂದಾಗ ನಿನ್ನ ಮುಖ ಮುಚ್ಕೊಂಡೆ ಹೋಗ್ತಾ ಇದ್ರು. ಜೈಲಿಗೆ ಹೋದಾಗಲೂ ಕೂಡ ಅಷ್ಟೇ. ಅಂದರೆ ವಿಜಯಲಕ್ಷ್ಮಿ ಅವರು ಯಾವ ಹಂತಕ್ಕೆ ಹೋಗಿದ್ದಾರೆ ಅಂತ ಹೇಳಿದ್ರೆ, ಏನಾದರೂ ಮಾಡಿ ನನ್ನ ಗಂಡನನ್ನು ನಾನು ಈ ಒಂದು ಕಾನೂನಿನ ಕುಣಿಕೆಯಿಂದ ಪಾರು ಮಾಡಿಕೊಳ್ಳಬೇಕು. ಇನ್ಮೇಲೆ ತಿದ್ದಿ ಬುದ್ಧಿ ಹೇಳಿ ಆಗಿದ್ದಾಗ ಹೋಗಿದೆ, ಏನೋ ಅನಾಹುತ ಆಗಿಬಿಟ್ಟಿದೆ, ಇನ್ಮೇಲಾದರೂ ಚೆನ್ನಾಗಿರೋಣ ನಾವು, ವಿನೇಶ್ ಇದ್ದಾನೆ, ನಮ್ಮ ಸಂಸಾರ ನಮಗೆ, ಈ ರೀತಿಯಾಗಿ ಅವರು ರೆಡಿ ಮಾಡಿಕೊಂಡಿದ್ದಾರೆ. ಆದರೆ ನೋಡಬೇಕು, ದರ್ಶನ್ ಅವರು ಜೈಲು ವಾಸದಿಂದ ಬಂದ ಮೇಲೆ ಬದಲಾವಣೆ ಆಗುತ್ತಾ ಅಥವಾ ಗೊತ್ತಿಲ್ಲ ನಮಗೆ. ಅವರವ್ರ ಮಾನಸಿಕತೆ ಮನಸ್ಥಿತಿ ಹೇಗಿರುತ್ತೋ ಅಂತ. ಇವತ್ತು ಮತ್ತೆ 6ನೇ ಬಾರಿಗೆ ದರ್ಶನ್ ನೋಡೋಕೆ ವಿಜಯಲಕ್ಷ್ಮಿ ಅವರು ಹೋಗ್ತಾ ಇದ್ದಾರೆ. ಬಟ್ ಈಗ ವಿಜಯಲಕ್ಷ್ಮಿ ಅವರ ಗುಣಗಾನ ಯಾಕೆ ಹೀಗೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಅಂದರೆ ಎಲ್ಲರೂ ಸಹಜವಾಗಿ ಎಲ್ಲರೂ ಆ ಮಹಿಳೆ ಬಗ್ಗೆ, ಗಂಡ ಏನೇ ಮಾಡಿರಲಿ ನನ್ನ ಗಂಡನೇ ಅಂಥೇಳಿ ಈಗಲೂ ಕೂಡ ಅವರು ಪರವಾಗಿ ಹೋರಾಟ ಮಾಡ್ತಾ ಇದ್ದಾರೆ.